ಮಾನ್ವಿ ಮುಕ್ತಗುಚ್ಛ ಬ್ರಹ್ಮನ್ಮಠ ಕಲ್ಮಠ ವತಿಯಿಂದ ನಡೆಯಲಿರುವ 50ನೇ ವರ್ಷದ ಶ್ರೀದೇವಿ ಪುರಾಣ ಮತ್ತು ದಸರಾ ಮಹೋತ್ಸವದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ದಿವಂಗತ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಪ್ರಾರಂಭಿಸಿದ ದಸರಾ ಮಹೋತ್ಸವವು 49 ವರ್ಷ ಪೂರೈಸಿ ಈ ವರ್ಷ ದಸರಾ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳಲಾಗುತ್ತದೆ. ಶ್ರೀಗಳು ಪ್ರಾಥಮಿಕ ಶಿಕ್ಷಣದಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಕಲ್ಮಠ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ರಚಿಸಲಾಗುವುದು. ಜೊತೆಗೆ ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಶ್ರಮಿಸಲಾಗುವುದು. ತಾಲೂಕಿನ ಭಕ್ತರು ಸರ್ವ ರೀತಿಯಲ್ಲಿ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ಶ್ರೀಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ 49 ವರ್ಷ ಮುಗಿದು 50ನೇ ವರ್ಷದಲ್ಲಿ ನಾಳೆ ದಸರಾಕ್ಕೆ ಸೇರುವಂಥ ಸಂದರ್ಭದಲ್ಲಿ ಪೂಜ್ಯರು ವಿಚಾರ ಮಾಡಿ ಈ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ನಡೀಬೇಕು ಎಂಬ ಒಂದು ಉದ್ದೇಶದಿಂದ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಮುಖಂಡರನ್ನು ಕರಿಬೇಕು, ತಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ಆ ತೀರ್ಮಾನದಂತೆ ಈ ಕಾರ್ಯಕ್ರಮಗಳನ್ನು ಯೋಜಿಸಬೇಕೆಂಬುದು ಅವರ ಉದ್ದೇಶ ಇತ್ತು. ಆ ದಿಸೆಯಲ್ಲಿ ಈಗಾಗಲೇ ಪೂಜ್ಯರು ತಮ್ಮದೇ ಆದಂಥ ಕಲ್ಪನೆ ಇದೆ. ಅವರಿಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಅವರಿಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರ್ತಾರೆ. ಮತ್ತು ಅನೇಕ ಹಿರಿಯರು ಮತ್ತು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಸಹಿತ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯ ಸೇರಿಸ್ಕೊಂಡು ಇವತ್ತಿನಿಂದಲೇ ನಮ್ಮ ಅಭಿಪ್ರಾಯಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು. ಸೊ ಇಂದಿನ ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳ ಜೊತೆಯಲ್ಲಿ ಅವ್ರದ್ದೇ ಆದಂಥ ಸ್ವಂತ ವಿಚಾರಗಳನ್ನು ಸಹಿತ ಕೂಡಿಸಿ ಈಗ ಒಂದು ಸ್ವಾಗತ ಸಮಿತಿ ಮಾಡ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕಮಿಟಿಗಳು 14 ದಿವಸ ಕಾರ್ಯಕ್ರಮದ ಸತತವಾಗಿ ಪ್ರತಿನಿತ್ಯ ಆ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರು ಜವಾಬ್ದಾರಿ ತಗೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಆ ದಿಶೆಯಲ್ಲಿ ಪೂಜ್ಯರು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಹಿರಿಯರು ಸೇರಿ ಆ ಕಮಿಟಿಗಳನ್ನ ಮಾಡಿ ಆದ ಮೇಲೆ ಮತ್ತೊಂದು ಸಲ ಮೀಟಿಂಗ್ ಎಲ್ಲರೂ ಮುಖಂಡರು ಕರೆಸಿ ಅವರವರ ಜವಾಬ್ದಾರಿನ ಅವ್ರಿಗೆ ಒಪ್ಪಿಸೋದ ಮುಖಾಂತರ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾದ. ಸಹಕಾರ ಜೊತೆಯಲ್ಲಿ ತಮ್ಮ ಸಲಹೆನೂ ಬೇಕು. ಅವ್ರು ಏನು ಮಾಡಬೇಕಂದ್ರೆ ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದರಲ್ಲಿ ಯಾವುದೇ ಧರ್ಮ ವರ್ಗ ಪ್ರಶ್ನೆ ಇಲ್ಲ. ಈ ಮಠದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ದಸರಾ ಮಹೋತ್ಸವದಲ್ಲಿ ಸಹಿತ ಒಟ್ಟಾರೆ ಕೂಡಿ ಇಡೀ ನಮ್ಮ ಜಿಲ್ಲೆ ನಮ್ಮ ತಾಲೂಕೆಲ್ಲ ಬೇರೆ ಬೇರೆ ತಾಲೂಕುಗಳನ್ನು ಸಹಿತ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗಾಗಿ ತಮ್ಮ ತಲಾ ಸೂಚನೆ ಜೊತೆಯಲ್ಲಿ ತನೋಮಾನದಿಂದ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಮುಖಾಂತರ ಡಾಕ್ಟರ್ ಶ್ರೀಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಏನು ಅವರು ಮನಸ್ಸಲ್ಲಿತ್ತು ಅದನ್ನು ಯಶಸ್ವಿ ಮಾಡಬೇಕೆಂಬ ಒಂದು ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಮಾತನ್ನು ಹೇಳಿ, ಸರ್ಕಾರ ಪರವಾಗಿ ಏನು ಬೇಕೋ ನೀವು ಒಂದು ಲಿಸ್ಟ್ ಔಟ್ ಮಾಡಿಕೊಡಿದ್ರೆ ಅದರ ಜವಾಬ್ದಾರಿ ನಾನು MLA ಅವರು ತೊಗೊಂಡು ಸರ್ಕಾರ ಪರವಾಗಿ ಇಲ್ಲಿ ಏನೇನು ವಿಷಯಗಳು ಬೇಕೋ ಅವನ್ನೆಲ್ಲ ನಾನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ನಾನು ಜವಾಬ್ದಾರಿನೇ ವಹಿಸುವಂಥ ಮಾತನ್ನು ಹೇಳಿ, ಅದರ ಜೊತೆಯಲ್ಲಿ ಏನೇ ತಾವೆಲ್ಲರೂ ಕೂಡಿ ಜವಾಬ್ದಾರಿ ಕೊಡಿದ್ರೆ ಆ ಜವಾಬ್ದಾರಿ ನಡೆಸಿ ಒಟ್ಟಾರೆ ಎಲ್ಲರೂ ಕೂಡಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನಾವು ಪ್ರಾಮಾಣಿಕರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಮಾತನ್ನು ಜಗದಂಬೆಯ ಆಶೀರ್ವಾದದಿಂದಲೇ 49 ವರ್ಷಗಳು ಕೂಡ ಸಮೂಹವಾಗಿ ನಡೆದು ಬಂದಿದೆ. ಯಾವುದೇ ವಿಘ್ನಗಳಿಲ್ಲ. ನಮಗೆ ಈ 50 ವರ್ಷಗಳು ಕೂಡ ಆಕೆನೇ ಎಲ್ಲವನ್ನೂ ಕೂಡ ಮಾಡಿಸ್ಕೊಂತಾಳೆ ಅನ್ನುವಂಥ ನಂಬಿಕೆಯೊಂದಿಗೆ ಎಲ್ಲ ಹೆಜ್ಜೆಗಳನ್ನ ನಾವು ನೀವೆಲ್ಲರೂ ಕೂಡ ಇಡಬೇಕಾಗಿದೆ. ಒಂದು ವಿಚಾರ ಹೇಳ್ತೇನೆ ನಮಗೆ, ಏನು ಅಂತಂದ್ರೆ ನಾವು ಓದ ದಸರಾದಲ್ಲೇ ಈ ತರ ಒಂದು 50ನೇ ವರ್ಷ ಇದೆ. ಹೀಗಾಗಿ 50ನೇ ವರ್ಷದ ಸವಿ ನೆನಪಿಗೋಸ್ಕರ ಹಿಂಗ ಒಂದು ಬೆಳ್ಳಿ ಅಂಬಾರಿಯನ್ನ ಮಾಡಬೇಕಾಗಿದೆ ಹಾಗೆ ತಿಳ್ಕೊಂಡು ಪ್ರಸ್ತಾಪವನ್ನ ಎಲ್ಲ ಭಕ್ತರ ಮುಂದೆ ಇಟ್ಟಾಗ ಪುರಾಣಕ್ಕೆ ಬಂದಂತ ಒಬ್ಬ ಹಣ್ಣನ್ನು ಮುದುಕಿ ಆಕೆ ಯಾರಂತ ನನಗೆ ಗೊತ್ತಿಲ್ಲ, ಯಪ್ಪ ಅಂದು ತಿರಿ ಮರ್ದಿನ ಬಂದು ಯಪ್ಪ ನಿನ್ನೆ ಅಂಬಾರಿ ಮಾಡಿಸ್ಬೇಕು ಅಂತಂದೆ ಅಲ್ಲ, ತಗೋ ಒಂದು 10 ತೊಲೆ ಇದು ಅದಕ್ಕೆ ಅಂಬಾರಿ ಒಳಗೆ ಸೇರಿಸ್ಬಿಡು, ಇದು ಈ ಬೆಳ್ಳಿನ ಹಿಡ್ಕೊಂಡು ಒಬ್ಬ ಹಣ್ಣನ್ನು ಮುದುಕಿ ಕೊಟ್ಟರು. ನಮಗನಿಸ್ತು ತಾಯಿಯ ಇಚ್ಛೆ ಪ್ರತಿಯೊಬ್ಬರಲ್ಲೂ ಕೂಡ ಅದು ಪ್ರೇರೇಪಿಸುತ್ತೆ, ಆಕೆನೇ ಅದನ್ನು ಯಶಸ್ವಿ ಮಾಡಿಕೊಂಡು ಹೋಗ್ತಾಳೆ ಅನ್ನುವಂತ ಭರವಸೆಯೊಂದಿಗೆ ಹೀಗೆ ಸಾಕಷ್ಟು ಭಕ್ತರು ಅವರಿಗೆ ತಾಯಿಯ ಸಮರ್ಪಣೆ ಆಗಬೇಕಾದಂತಹ ಎಲ್ಲ ವಿಚಾರಗಳನ್ನ ಅವರ ಮನಸ್ಸಲ್ಲಿ ಪ್ರೇರೇಪಿಸಿ ಆಕೆ ಅವರ ಮೂಲಕವಾಗಿ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾಳೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮುಂದೆ ಸೆಪ್ಟೆಂಬರ್ ಅಲ್ಲಿ ಇದ್ರೂ ಈಗಿಂದ ಪ್ರಾರಂಭ ಮಾಡಿದ್ರೆ
ಅದು ಅಲ್ಲಿಗೆ ಬಂದು ನಿಲ್ತದೆ ಅನ್ನುವಂಥ ಭಾವ. ಇನ್ನೂ ಸಾಕಷ್ಟು ಸಭೆಗಳನ್ನ ಮಾಡೋದಿದೆ, ಇನ್ನು ಮಹಿಳೆಯರನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡೋದಿದೆ. ಮಠದ ಶಿಷ್ಯ ಮಕ್ಕಳು, ಕಾಸಾ ಶಿಷ್ಯ ಮಕ್ಕಳು ಅಂತ ಹೇಳ್ಕೊಂಡು 3 ಏನು ರಾಜ್ಯಗಳಿದ್ದಾರೆ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ, ಅವುದೆಲ್ಲ ಒಂದು ಸಭೆ ಮಾಡೋದಿದೆ. ಮತ್ತೆ ಎಲ್ಲ ಸಂಘಗಳದೊಂದು ಸಭೆ ಮಾಡೋದಿದೆ, ಎಲ್ಲ ಬ್ಯಾಂಕ್ಗಳದೊಂದು ಸಭೆ ಮಾಡೋದಿದೆ. ಹೀಗೆ 10 ಹಲವು ಸಭೆಗಳು ಈ ಒಂದು ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಮಾಡುವಂತವರಾಗ್ತವೆ. ಹಾಗೆ ಸಾಕಷ್ಟು ಹಳ್ಳಿಗಳಲ್ಲೂ ಕೂಡ ಹೋಗಿ ಬರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಅನ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇದು ಜನಪರವಾಗಿಯೂ ಧಾರ್ಮಿಕವಾಗಿಯೂ ಸಮಾಜಮುಖಿಯಾಗಿಯೂ ಇರುವಂತ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಈ ಸಭೆಯಲ್ಲೂ ಕೂಡ ಸಾಕಷ್ಟು ಸಲಹೆಗಳನ್ನು ನಾವು ಪಡೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಲಹೆಗಳು ತಮ್ಮಿಂದ ನಾವು ಬಯಸ್ತೇವೆ. ಇದು ಇಲ್ಲಿಗೆ ನಿಲ್ಲದ, ಈ ಒಂದು ಸಭೆ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮತ್ತೆ ಮತ್ತೆ ಆಗ್ತಾ ಇರ್ತದೆ. ಮತ್ತೆ ಮತ್ತೆ ನಿಮ್ಮ ಪಾಲ್ಗೊಳ್ಳುವಿಕೆ ಬಹಳ ಬೇಕಾಗ್ತದೆ ನಮಗೆ. ಇವತ್ತು ನನಗೆ ಬಹಳ ಖುಷಿಯಾಗಿದೆ ಅಂತಂದ್ರೆ, ಸಾಕಷ್ಟು ನಾಯಕರು ಕೆಲವರು ನಿನ್ನೆ ಬಂದು ಹೋಗಿದ್ದಾರೆ, ಇವತ್ತು ಬರ್ಲಿಕ್ಕೆ ಆಗ್ತಾರೆ, ಒಬ್ಬರು ನಿನ್ನೆ ನಾಳೆ ಬರ್ಲಿಕ್ಕೆ ಆಗುದಿಲ್ಲ, ನಾವು ಇವತ್ತೇ ತಮ್ಮ ಭೇಟಿ ಬರ್ತೀವಿ ಅಂತ ಹೇಳಿ ಕೆಲವರು ನಿನ್ನೆ ಬಂದು ಹೋಗಿದ್ದಾರೆ, ಇನ್ನು ಕೆಲವರು ಇವತ್ತು ಬೆಳಿಗ್ಗೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.